ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾಳೆ ನಮ್ಮ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯಾಯಕ್ಕೋಸ್ಕರ ನಮ್ಮ ಪಕ್ಷದಲ್ಲಿ ಎಲ್ಲ ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ. ನಾಳೆ ಮೈಸೂರಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯಿಂದ ಎಲ್ಲ JDS ಪಕ್ಷದ ಕಾರ್ಯಕರ್ತರು ನ್ಯಾಯ ಬೇಕು ಅಂತಕ್ಕಂಥ ಮಹಿಳೆಯರ ಬಗ್ಗೆ ಇಷ್ಟೊಂದು ಅಪಪ್ರಚಾರವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ನಾಳೆ ಪ್ರತಿಭಟನೆ ಮಾಡ್ತಾರೆ. ನಾಳೆ ಗಣಪತಿ ಅರಮನೆ ಮುಂದ್ಗಡೆ ನಾಳೆ 11 ಗಂಟೆಗೆ ಪ್ರೊಟೆಸ್ಟ್ ಇರುತ್ತೆ. ಈಗ ಅವರು ಮಾತಾಡಿರೋದು ಬಂದ್ಬಿಟ್ಟಿದೆ, ಅವ್ರ ಸೃಷ್ಟಿಕರ್ತ ಅನ್ನೋದು ಕೂಡ ಗೊತ್ತಾಗಿದೆ, ಇದೆಲ್ಲದು ರೂವಾರಿ ಅಂತ ಕೂಡ ಗೊತ್ತಾಗಿದೆ. ಅದರಿಂದ ಅವ್ರು ಬೇರೆ ಹೇಳಲೇಬೇಕಲ್ಲ. ಈ ದೇವರಾಜೇಗೌಡರ ಜೊತೆ ಮಾತಾಡೋದು ಸುಳ್ಳ, ಶಿವರಾಮೇಗೌಡರು ಹೇಳೋದು ಸುಳ್ಳ? ಎಲ್ಲ ಶಿವರಾಮೇಗೌಡರು ಏನು ಹೇಳಿದ್ರು ಅದನ್ನ ನಾಳೆಗೆ ಬಹಿರಂಗ ಆದ್ಮೇಲೆ ಅವ್ರು ಬೇರೆ ಥರ ಮಾತಾಡ್ತವ್ರೆ. ಎಲ್ಲ ಸ್ವಲ್ಪ ನಿಮಿಷ ಮಾತಾಡಿದ್ರು ಅಂತವ್ರೆ, ಅವ್ರು ಪೂರ್ತಿ ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಅದಕ್ಕೋಸ್ಕರನೇ CBI ತನಿಖೆಗೆ ಕೂಡಲೇ ವಹಿಸಿ ಅಲ್ಲಿಂದ ತನಿಖೆ ಆಗಲಿ ಇದೆಲ್ಲವೂ ಕೂಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನೋಡಿ, ಪ್ರಜ್ವಲ್ ವಿಚಾರದಲ್ಲಿ ಫಸ್ಟ್ ಡೇ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದೀವಿ, ನಿಮ್ ತನಿಖೆ ಸ್ವಾಗತ ಮಾಡಿದೀವಿ, ಶಿಕ್ಷೆ ಕೊಡಿ ತಪ್ಪು ಮಾಡಿದ್ರಿ ಅಂತ ಹೇಳಿದೀವಿ. ಅದು ಯಾರು ಮಾಡೋದು? ಸರ್ಕಾರ ಮಾಡೋದು, ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀರಲ್ಲ. ಅವ್ನ ಕರ್ತರಕ್ಕೆ ಅಲ್ಲಪ್ಪ, ಅದೇನು ಯಾರು ಅದನ್ನ ಯಾರಿಗೆ ಕೇಳ್ತೀಯ? ಯಾವ ಅವ್ನು ಕೇಳಕ್ ಯಾರಿದ್ದಾರೆ? ಅವನು ಕೇಳಕ್ ಯಾರು ಕೇಳ್ಬೇಕು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇವೇಗೌಡರಿಗೆ ಈ ವಿಚಾರ ಗೊತ್ತಿಲ್ಲ. ಸುಮ್ಮನೆ ಯಾರು ದೇವೇಗೌಡರು ಹೆಸರು ತರ್ತಕ್ಕಂಥದ್ದು ಸರಿಯಲ್ಲ. ದೇವೇಗೌಡರಿಗಾಗ್ಲಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಬೇರೆ ನಮ್ಗಳಿಗಾಗ್ಲಿ ಈ ವಿಚಾರ ನಿಮ್ಗಳಿಗಾಗ್ಲಿ ಯಾರು ಗೊತ್ತಿರೋ ನೀವು ಕೂಡ ಪ್ರಚಾರ ಮಾಡ್ತಿದ್ರಿ. ಆದರೆ ಇದನ್ನ ತಡೆ ಹಿಡಿದು ಬಿಡುಗಡೆ ಏನೇನು ಪ್ರಿಪೇರೇಷನ್ ನಡೆದಿದೆ, ಪೆನ್ ಡ್ರೈವ್ ಪ್ರಿಪೇರ್ ಮಾಡಲಿಕ್ಕೆ ಏನೇನು ಪ್ರಿಪೇರೇಷನ್ ಅವ್ರು ಮಾತ್ರ ಗೊತ್ತಿತ್ತು, ಅವ್ರು ಮಾತ್ರ ಬಿಡುಗಡೆ ಮಾಡಬೇಕಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.